ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲೋಬೀರು. ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿ ಮೌರ್ಯ ಸಾಮ್ರಾಜ್ಯ ಅಂತ ನೋಡ್ತೀವಿ. ಏನಪ್ಪ ಅಂತಂದರೆ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆಯನ್ನು ನೋಡೋಣ. ಏನಪ್ಪ ಅಂತಂದರೆ ಉತ್ತರ ಭಾರತದಲ್ಲಿ ಗಂಗಾ ನದಿಯ ದಂಡೆಯ ಮೇಲೆ ಚಿಕ್ಕ ಪುಟ್ಟ ಮನೆತನಗಳು 16 ಮನೆತನಗಳು ಆಳ್ವಿಕೆ ಮಾಡ್ತಾ ಇದ್ವಲ್ಲ, ಆ ಮನೆತನಗಳಿಗೆ ಹೆಸರು ಮಹಾಜನಪದಗಳಂತ ಕರಿತೀವಿ. 16 ಮಹಾಜನಪದ ಮನೆಗಳತನಗಳು ನೋಡಿ: ಅಂಗ, ಮಗಧ, ಕಾಶಿ, ಕೋಸಲ, ರುಚಿ, ಮಲ್ಲ, ಚೇದಿ, ವತ್ಸ, ಮತ್ಸ, ಕುರು, ಪಾಂಚಾಲ, ಆಶ್ಮಕ, ಸುರಸೇನ, ಆವಂತಿ, ಗಾಂಧಾರ, ಕಾಂಬೋಜ. ಈ ಒಟ್ಟು 16 ಮನೆತನಗಳಲ್ಲಿ ಮಗಧ ಸಾಮ್ರಾಜ್ಯ ಮಾತ್ರ ಒಂದು ಸರ್ವಶ್ರೇಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು. ಈ ಮಗಧ ಸಾಮ್ರಾಜ್ಯ ಯಾಕೆ ಸರ್ವಶ್ರೇಷ್ಠ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು ಅಂತಂದರೆ, ಈ ಮಗಧ ಸಾಮ್ರಾಜ್ಯ 5 ಬೆಟ್ಟಗಳಿಂದ ಆವರಿಸಿಕೊಂಡಿತ್ತು. ಏನಪ್ಪ ಅಂತಂದರೆ 5 ಬೆಟ್ಟಗಳಿಂದ ಆವರಿಸಿಕೊಂಡಿತ್ತು. ಆ ನಂತರ ಇಲ್ಲಿ ಕಬ್ಬಿಣದ ಅದಿರಿನಿಂದ ನಿಕ್ಷೇಪಗಳಿಂದ ಆವೃತವಾಗಿತ್ತು ಈ ಮನೆತನ. ಅದಕ್ಕೆ ಯಾರು ಕೂಡ ದಾಳಿ ಮಾಡೋಕ್ಕೆ ಕೂಡ ಈ ಮಗಧ ಸಾಮ್ರಾಜ್ಯವನ್ನು ಭಯಪಡ್ತಾ ಇದ್ರು. ಈ ಮಗಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ 3 ಮನೆತನಗಳು ನೋಡ್ತಾ ಹೋಗ್ತೀವಿ. 3 ಮನೆತನಗಳಂತಂದರೆ, ಒಂದನೇದು ನೋಡಿ, 3 ಮನೆತನಗಳಲ್ಲಿ ಒಂದು ಹರ್ಯಾಂಕ ಸಂತತಿ, ಸ್ಥಾಪಕ ಯಾರಂತಂದರೆ ಬಿಂಬಸಾರ. ಇನ್ನೊಂದು ನಾಗ ಸಂತತಿ, ಶಿಶುನಾಗ. ಆಮೇಲೆ ನಂದ ಸಂತತಿ, ಧನನಂದ. ಯಾರಪ್ಪ ಅಂದರೆ ಈ ಧನನಂದ ಏನು ಮಾಡ್ತಾನಂತಂದರೆ ಕೌಟಿಲ್ಯನಿಗೆ ಅವಮಾನ ಮಾಡ್ತಾನೆ. ಕೌಟಿಲ್ಯನಿಗೆ ಅವಮಾನ ಮಾಡಿದ್ನಲ್ಲ, ಕೌಟಿಲ್ಯಗೆ ಅವಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೌಟಿಲ್ಯ ಏನು ಮಾಡ್ತಾನಂತಂದರೆ ಈ ಚಂದ್ರಗುಪ್ತ ಮೌರ್ಯನ ಒಂದು ಸಹಾಯದಿಂದ ಈ ನಂದ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥ ಧನನಂದನನ್ನು ಕೊಲೆ ಮಾಡಿಸಿ ಒಂದು ಮೌರ್ಯ ಸಾಮ್ರಾಜ್ಯ ಉದಯವಾಯಿತು. ನೋಡಿ, ಈ ಮೌರ್ಯ ಸಾಮ್ರಾಜ್ಯ ಉದಯವಾಗೋಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆ ನೋಡ್ಕೊಂಡ್ವಿ. ಆಮೇಲೆ ಈ ಚಂದ್ರಗುಪ್ತ ಮೌರ್ಯನ ಒಂದು ಹಿನ್ನೆಲೆ ನೋಡೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 324ರಿಂದ 298 ಈತನ ಕಾಲಾವಧಿ. ಅಂದರೆ ಭಾರತ ಐತಿಹಾಸಿಕ ಸಾಮ್ರಾಜ್ಯ ಎಂದು ಕರಿತೀವಿ. ಯಾಕಂತಂದರೆ ಮೊಟ್ಟ ಮೊದಲ ಬಾರಿಗೆ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಮನೆತನ ಅಂತಂದರೆ ಈ ಮೌರ್ಯ ಸಾಮ್ರಾಜ್ಯ ಅಂತ ನೋಡ್ತಾ ಹೋಗ್ತೀವಿ. ಇದು ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಯಾರ ಸಹಾಯದಿಂದ ಅಂತಂದರೆ ಕೌಟಿಲ್ಯ ಅಥವಾ ಚಾಣಕ್ಯನ ಸಹಾಯದಿಂದ. ಇವನು ಮೊದಲ ರಾಜ್ಯದಲ್ಲಿ ಏನು ಮಾಡ್ಕೊಂಡ್ರೆ ಪಾಟಲಿಪುತ್ರವನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ. ಆಮೇಲೆ ಇಲ್ಲಿ ಚಂದ್ರಗುಪ್ತ ಮೌರ್ಯ ಏನಿದನಲ್ಲ, ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣ ಏನೋ ಗೊತ್ತಾ? ತನ್ನ ತಾಯಿ ಮುರ್ರಾದೇವಿಯ ಒಂದು ತಾಯಿಯಿಂದಾಗಿ, ತನ್ನ ತಾಯಿ ಮುರ್ರಾದೇವಿಯಿಂದಾಗಿ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಮುರ್ರಾದೇವಿಯಿಂದಾಗಿ ಮೌರ್ಯ ಸಾಮ್ರಾಜ್ಯ ಅಂತ ಹೆಸರಿಡ್ತಾನೆ. ಆ ನಂತರ ಇವನ ಸಾಹಿತ್ಯಕ್ಕೆ ಏನಪ್ಪ ಅಂತಂದರೆ, ಇವನು ಕೆಲವು ಸಾಹಿತ್ಯಗಳ ಪ್ರಕಾರ ಇವನು ಎಲ್ಲಿಂದ ಬಂದಂತ ಹೇಳ್ತಾರೆ ನೋಡಿ. ಒಂದು ಬೌದ್ಧ ಸಾಹಿತ್ಯದ ಪ್ರಕಾರ ಏನಪ್ಪ ಅಂತಂದರೆ ಇವರು ನೇಪಾಳ ಮತ್ತು ಉತ್ತರ ಪ್ರದೇಶ ನಡುವಿನ ಪಿಲಿಪವನದಲ್ಲಿ ಕ್ಷತ್ರಿಯ ಕುಲಕ್ಕೆ ಸೇರಿದವರು ಅಂತೇಳಿ ಬೌದ್ಧ ಸಾಹಿತ್ಯ ಹೇಳಿದರೆ, ಜೈನ ಸಾಹಿತ್ಯ ಏನು ಹೇಳ್ತದೆ ನೋಡಿ. ಜೈನ ಸಾಹಿತ್ಯ ಏನು ಹೇಳ್ತಪ್ಪ ಅಂತಂದರೆ, ಈ ಜೈನ ಸಾಹಿತ್ಯ ಪಿಲಿಪವನದ ಮೂರರ್ ಎಂಬ ಪ್ರದೇಶದಲ್ಲಿ ಮುರರು ಎಂಬ ಪೋಷಕನ ಮಗಳ ಮಗನೆಂದು ತಿಳಿದು ಬರ್ತದೆ. ಆಮೇಲೆ ವಿಶಾಖದತ್ತನ ಮುದ್ರರಾಕ್ಷಸ ಎಂಬ ಕೃತಿಯಲ್ಲಿ ಏನಪ್ಪ ಅಂತಂದರೆ ಧನನಂದ ಮತ್ತು ಮುರ್ರ ಎಂಬ ಶೂದ್ರ ವರ್ಗಕ್ಕೆ ಸೇರಿದವರು. ಧನನಂದ ಮತ್ತು ಮುರ್ರ ಎಂಬ ಶೂದ್ರ ವರ್ಗಕ್ಕೆ ಸೇರಿದವರು ಅಂತೇಳಿ ತಿಳಿದು ಬರ್ತದೆ. ಆಮೇಲೆ ಗ್ರೀಕ್ ಇತಿಹಾಸದ ಪ್ರಕಾರ ಇವರು ಹೀನ ಮತ್ತು ಕೀಳು ಕುಲಕ್ಕೆ ಜನಿಸಿದವರು ಅಂತೇಳಿ ತಿಳಿದು ಬಂದ್ಬಿಡ್ತದೆ. ಆಮೇಲೆ ಪ್ರೀತಿ ವಿದ್ಯಾರ್ಥಿಗಳೇ, ಈ ಚಂದ್ರಗುಪ್ತ ಮೌರ್ಯನ ಒಂದು ಹಿನ್ನೆಲೆಯನ್ನು ನೋಡಿ ಆನಂತರ ಏನಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯನ ಒಂದು ಸಾಧನೆಯನ್ನು ನೋಡೋಣ. ಈ ಚಂದ್ರಗುಪ್ತ ಮೌರ್ಯನ ಒಂದು ಸಾಧನೆ ಏನಪ್ಪ ಅಂತಂದರೆ ನೋಡಿ, ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಂದರೆ ವಾಯು ಭಾರತ ಮೇಲೆ ದಾಳಿ ಮಾಡಿದ. ಮೊದಲನೇದಾಗಿ ವಾಯು ಭಾರತ ಮೇಲೆ ದಾಳಿ ಮಾಡಿ ವಾಯು ಪ್ರದೇಶದಲ್ಲಿರ್ತಕ್ಕಂಥ ತಕ್ಷಶಿಲ ಮತ್ತು ಕಾಬೂಲನ್ನು ವಶಪಡಿಸಿಕೊಂಡ. ಕ್ರಿಸ್ತಪೂರ್ವ 321ರಲ್ಲಿ ಏನು ಮಾಡ್ತಾನಂತಂದರೆ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿ ಧನನಂದನನ್ನು ಕೊಲೆ ಮಾಡಿ ಪಾಟಲಿಪುತ್ರವನ್ನು ತನ್ನ ರಾಜ್ಯದನ್ನಾಗಿ ಮಾಡಿಕೊಂಡ. ಕ್ರಿಸ್ತಪೂರ್ವ 321ರಲ್ಲಿ ಪಾಟಲಿಪುತ್ರದ ದಾಳಿ ಮಾಡಿ ಧನನಂದನನ್ನು ಕೊಲೆ ಮಾಡಿ ಆ ಪಾಟಲಿಪುತ್ರ ರಾಜ್ಯದನ್ನಾಗಿ ಮಾಡಿಕೊಂಡ. ಆಮೇಲೆ ಕ್ರಿಸ್ತಪೂರ್ವ 315ರಲ್ಲಿ ಏನು ಮಾಡ್ತಾನಂತಂದರೆ ಗುಜರಾತ್ನ ಸೌರಾಷ್ಟ್ರದ ಮೇಲೆ ದಾಳಿ ಮಾಡಿ ಅಲ್ಲೇನಕ್ಕಂತ ವಿಜಯಶಾಲಿಯಾಗಿ ಸೌರಾಷ್ಟ್ರ ತನ್ನ ಅಧಿಕಾರಕ್ಕಂತ ಆಸ್ಥಾನದ ರಾಜ್ಯಪಾಲನಾಗಿ ಪುಷ್ಯಗುಪ್ತನನ್ನು ನೇಮಕ ಮಾಡ್ತಾನೆ. ಯಾರಪ್ಪ ಅಂದರೆ
ಈ ಪುಷ್ಯಗುಪ್ತನ ನೇಮಕ ಮಾಡಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ಆ ನಂತರ ಇವನೇನು ಪುಷ್ಯಗುಪ್ತ ಏನಿದೆಲ್ಲ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾನೆ, ಇನ್ನೊಂದು ಸುದರ್ಶನ ಕೆರೆ. ಈ ಪುಷ್ಯಗುಪ್ತನ ಒಂದು ಏನು ಮಾಡ್ತಂತಂದರೆ ಸುದರ್ಶನವನ್ನು ಕೆರೆಯನ್ನು ನಿರ್ಮಿಸಿದ. ಈ ಸುದರ್ಶನ ಕೆರೆ ಏನಂತಂದರೆ ಈ ಕೆರೆಯ ಬಗ್ಗೆ ಉಲ್ಲೇಖವಾಗಿರುವಂಥ ಶಾಸನ ಅಂತಂದರೆ ಜುನಾಗಢ ಗಿರಿನಾರ್ ಶಾಸನ. ಏನಂತಂದರೆ ಜುನಾಗಢ ಗಿರಿನಾರ್ ಶಾಸನ ಏನಂತಂದರೆ ಈ ಕೆರೆಯ ಬಗ್ಗೆ ಉಲ್ಲೇಖವಿದೆ. ಆಮೇಲೆ ಕ್ರಿಸ್ತಪೂರ್ವ 305ರಲ್ಲಿ ಏನಪ್ಪ ಅಂತಂದರೆ ಅಲೆಕ್ಸಾಂಡರ ಸೇನಾಪತಿಯಾಗಿರ್ತಕ್ಕಂಥ ನಿಕೆಟಿನ ದಾಳಿ ಮಾಡಿದಾಗ ಆಗ ಅವನ ದಾಳಿಯನ್ನು ಎದುರಿಸಲು ಚಂದ್ರಗುಪ್ತ ಮೌರ್ಯ ಏನಂತಂದರೆ ಇಲ್ಲಿ ನೋಡಿ ಯಾವ ರೀತಿ ಇದೆ. ಯಾವುದಪ್ಪ ಅಂತಂದರೆ 305ರಲ್ಲಿ ಅಲೆಕ್ಸಾಂಡರ್ನ ಸೇನಾಧಿಪತಿಯಾಗಿರ್ತಕ್ಕಂಥ ಸೆಲೂಕಸ ನಿಕೆಟಿನ್ ಏನಿದ್ದಾನಲ್ಲ ಅವನು ದಾಳಿ ಮಾಡಿದ ಯಾರು ಚಂದ್ರಗುಪ್ತನ ಮೇಲೆ. ಆಗ ಅವನ ದಾಳಿಯನ್ನು ಎದುರಿಸಲು ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಂದರೆ 6 ಲಕ್ಷ ಕಾಲ್ದಳವನ್ನು ನೇಮಕ ಮಾಡಿದ. ಏನಪ್ಪ ಅಂದರೆ 6 ಲಕ್ಷ ಕಾಲ್ದಳ, ಆಮೇಲೆ 3 ಲಕ್ಷ ಅಶ್ವದಳ, 9,000 ಗಜದಳ, 8,000 ಏನಂದರೆ ರಥಗಳನ್ನು ನಿರ್ಮಾಣ ಮಾಡಿದ. 8,000 ರಥಗಳನ್ನು ನಿರ್ಮಾಣ ಮಾಡಿ ಇಂಥ ಬೃಹತ್ತಾದ ಸೈನ್ಯವನ್ನು ಕಂಡ ನಿಕೆಟ್ಲಿ ಏನು ಮಾಡ್ತಂತಂದರೆ ಚಂದ್ರಗುಪ್ತನಿಗೆ ಶರಣಾಗಿ ತನ್ನ ಮಗಳಾದ ಏಲಹಳನ್ನು ಮದುವೆ ಮಾಡಿಕೊಟ್ಟು ಒಂದು ಸಂಬಂಧವನ್ನು ಬೆಳೆಸ್ಕೊಂಡ. ಯಾರಪ್ಪ ಅಂತಂದರೆ ಈ ನಿಕೆಟಿನ್. ಆಮೇಲೆ ಇದನ್ನು ಮದುವೆಯನ್ನು ಮಾಡಿಕೊಟ್ಟನಲ್ಲ ಅದರ ಜೊತೆಗೆ ಗ್ರೀಕ್ ರಾಯಭಾರಿಯಾಗಿ ಮೆಗಾಸ್ಥೀಸನನ್ನು ಕಳಿಸಿಕೊಟ್ಟ. ಮೆಗಾಸ್ಥೀಸನಿಂದ ಇವನ ಆಸ್ಥಾನ ಕಳಿಸಿಕೊಟ್ಟ. ಅದರ ಫಲವಾಗಿ ನಿಕೆಟ್ನನಿಗೆ 500 ಆನೆಗಳನ್ನು ಕಾಣಿಕೆಯಾಗಿ ನೀಡಿದ. ಏನು ನಿಕೆಟ್ನ ಆಳ್ಕೆ ಕಳಿಸಿದ್ನಲ್ಲ ಅದಕ್ಕಾಗಿ ನಿಕೆಟ್ನನಿಗೆ ಏನು ಮಾಡ್ತಂತಾರೆ 500 ಆನೆಗಳನ್ನಾಗಿ ನೀಡಿದ. ಈ ವಿಷಯ ರೋಮ್ ಇತಿಹಾಸಕಾರ ಪ್ಲೀನಿ ನ್ಯಾಚುರಲ್ ಹಿಸ್ಟ್ರಿ ಎಂಬ ಗ್ರಂಥದಿಂದ ತಿಳಿದು ಬಂತು. ಈ ವಿಷಯ ಏನಂತಂದರೆ ರೋಮ್ ಇತಿಹಾಸಕಾರರ ಪ್ಲೀನಿಯನ್ ನ್ಯಾಚುರಲ್ ಹಿಸ್ಟ್ರಿ ಅನ್ನೋ ಒಂದು ಗ್ರಂಥ ಇದೆಯಲ್ಲ ಆ ಗ್ರಂಥದಿಂದ ಈ ಒಂದು ಹಿಸ್ಟ್ರಿ ತಿಳಿದು ಬರ್ತದೆ ಅಂತೇಳಿ ನೋಡ್ತಾ ಹೋಗ್ತಾರೆ. ಆ ನಂತರ ಈತನ ಸಾಮ್ರಾಜ್ಯದಲ್ಲಿ ಸ್ತ್ರೀಯರನ್ನು ಅಂಗರಕ್ಷಕರನ್ನಾಗಿ ನೇಮಕ ಮಾಡಿಕೊಂಡ. ಸ್ತ್ರೀಯರನ್ನು ಏನು ಮಾಡಿದಂತಂದರೆ ಅಂಗರಕ್ಷಕರನ್ನಾಗಿ ನೇಮಕ ಮಾಡಿಕೊಂಡ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಚಂದ್ರಗುಪ್ತ ಮೌರ್ಯ ಏನು ಮಾಡಿದಲ್ಲ ಸೌರಾಷ್ಟ್ರ ಮೇಲೆ ದಾಳಿ ಮಾಡಿದಲ್ಲ ಆ ದಾಳಿಯಿಂದಾಗಿ ಪುಷ್ಯಗುಪ್ತನ ರಾಜ್ಯಪಾಲನಾಗಿ ನೇಮಿಸಿ ತದನಂತರ ಗುಜರಾತ್ ಕಾತೆವಾಡದಲ್ಲಿ ಸುದರ್ಶನ ಕೆರೆಯನ್ನು ನಿರ್ಮಾಣ ಮಾಡಿದರು. ಸುದರ್ಶನ ಕೆರೆ ಯಾರು ನಿರ್ಮಾಣ ಮಾಡಿದ್ರು ಅಂತಂದರೆ ಇದು ನೋಡ್ರಿ KS ಅಲ್ಲಿ ಪುಷ್ಯಗುಪ್ತ ಈ ಸುದರ್ಶನ ಕೆರೆಯನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಯಾವ ಕಾಲದಲ್ಲಿ ಅಂತ ಕೇಳ್ಬೋದು, ಹಲವು ಬಾರಿ ಕೇಳಿದ್ದಾರೆ. ಇದು ಯಾವ ಶಾಸನ ಅಂತ ತಿಳಿದು ಬರುತ್ತಂದರೆ ಗಿರಿನಾರ್ ಶಾಸನ ಅಂತ ತಿಳಿ ಬರ್ತದೆ ಅಂತಂದು ಹೇಳ್ಬೋದು. ಪಾಟಲಿಪುತ್ರದಲ್ಲಿ ಚಂದ್ರಗುಪ್ತ ಮೌರ್ಯ 100 ಕಂಬಗಳ ಅರಮನೆ ಕಟ್ಟಿದ. ಇದು ಎಲ್ಲಿ ತಿಳಿದು ಬರ್ತಂದರೆ ಪಾಯಿಯನ ಗೋಕಾಕ್ ಎಂಬ ಗ್ರಂಥದಲ್ಲಿ ತಿಳಿದು ಬರ್ತದೆ. ಇನ್ನೇನು ಮಾಡ್ತಾನಂತಂದರೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದ ಪ್ರಥಮ ಅರಸ. ಆಮೇಲೆ ಸ್ತ್ರೀಯರಿಗೆ ಅಂಗರಕ್ಷವಾಗಿ ನೇಮಕ ಮಾಡಿಕೊಂಡಿದ್ದ. ಆದರೆ ಹೀಗೆ ಸಾಮ್ರಾಜ್ಯವನ್ನು ಆಳ್ತಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೈನ ಸಾಹಿತ್ಯದ ಒಬ್ಬ ಸನ್ಯಾಸಿಯಾಗಿರ್ತಕ್ಕಂಥ ಭದ್ರಭಾವು ಏನು ಹೇಳ್ತಂತಂದರೆ ಈ ನಿನ್ನ ಆಡಳಿತ ಮುಂದಿನ 12 ವರ್ಷಗಳ ಕಾಲ ಉತ್ತರ ಭಾರತ ಬರಗಾಲಕ್ಕೆ ತುತ್ತಾಗುತ್ತದೆ ಅಂತೇಳಿ ಒಂದು ಭವಿಷ್ಯ ನುಡಿದ್ಬಿಟ್ಟ. ಯಾರಪ್ಪ ಅಂತಂದರೆ ಈ ಭದ್ರಭಾವು. ಆವಾಗ ಭದ್ರಭಾವು ಏನು ಭವಿಷ್ಯ ನುಡಿದ್ನಲ್ಲ ಈ ಸಂದರ್ಭದಲ್ಲಿ ಏನು ಮಾಡ್ತಂತಂದರೆ ಭದ್ರಭಾವಿನಿಂದ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಜೈನ ಧರ್ಮವನ್ನು ಸ್ವೀಕಾರ ಮಾಡಿ ಜೈನ ಧರ್ಮದ ಪ್ರಚಾರಕ್ಕಾಗಿ ಅವನೊಂದಿಗೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದ್ಬಿಡ್ತಾನೆ. ನೋಡಿ ಅಲ್ಲಿ ಸಲ್ಲೇಖ ರಥವನ್ನು ಕೈಗೊಂಡು ಮರಣ ಹೊಂದಿದ. ನೋಡ್ರಿ ಚಂದ್ರಗುಪ್ತ ಮೌರ್ಯ ಇಡೀ ಭಾರತವನ್ನು ಆಳ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಒಂದು ಭದ್ರಭಾವಿನ ಒಂದು ಜೈನ ಸಾಹಿತ್ಯ ಭದ್ರಭಾವಿನ ಒಂದು ಮಾತಿಗೆ ಒಂದು ಮರುಳಾಗಿ ತನ್ನ ಸಾಮ್ರಾಜ್ಯವನ್ನು ಮುಟ್ಟು ಸಲ್ಲೇಖ ರಥವನ್ನು ಕೈಗೊಂಡು ಈ ಶ್ರವಣಗೊಳಕ್ಕೆ ಬಂದು ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟ. ಈ ಸಲ್ಲೇಖ ರಥವನ್ನೇನು ಕೈಗೊಂಡಿರಲ್ಲ ಶ್ರವಣಬೆಳಗೊಳದಲ್ಲಿ ಆ ಒಂದು ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ ಎಂದು ಹೆಸರು ಕೊಟ್ಟರು. ಶ್ರವಣಬೆಳಗೊಳದ ಹತ್ತಿರ ಚಂದ್ರಗಿರಿಯಲ್ಲಿ ಚಂದ್ರ ಬಸದಿ ನಿರ್ಮಾಣ ಮಾಡಿದರು. ಆ ನಂತರ ಬರೋನೆ ಇವನ ಮಗನಾಗಿರ್ತಕ್ಕಂಥ ಬಿಂದುಸಾರ. ಯಾರಪ್ಪ ಅಂತಂದರೆ ಬಿಂದುಸಾರ. ಈ ಬಿಂದುಸಾರ ಮೌರ್ಯರ ಶಾಂತಿಪ್ರಿಯ ಅರಸ ಇವ. ಈ ಬಿಂದುಸಾರ ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಒಂದು ಶಾಂತಿಪ್ರಿಯ ಅರಸ. ಇತಿಹಾಸಕಾರ ಇವನನ್ನು ಅಮಿತ್ರಘಾತ ಶತ್ರು ವಿನಾಶಕ ಎಂದು ಕರಿತಾ ಇದ್ರು. ಕಾರಣ ಏನಪ್ಪ ಅಂತಂದರೆ ಇವನು ಶತ್ರು ವಿನಾಶಕ ಎಂದು ಕರೆಯಲು ಕಾರಣ ಏನಂತಂದ್ರೆ ಈತನಿಗೆ 16 ಜನ ಪತ್ನಿಯರಿದ್ದರು. ಎಷ್ಟು ಜನ? 16 ಜನ ಪತ್ನಿಯರಿದ್ದರು.
111 ಜನ ಮಕ್ಕಳಿದ್ದರು. ಯಾರಿಗೆ? ಈ ಬಿಂದುಸಾರನಿಗೆ. ಮೊದಲನೇ ಮಗನಾಗಿರ್ತಕ್ಕಂಥ ಸುಸೀಮ ತಕ್ಷಶಿಲೆಯ ರಾಜ್ಯಪಾಲನಾಗಿರ್ತಕ್ಕಂಥ ಏನು ಮೊದಲನೇ ಮಗ ಏನಾಗಿದ್ನಲ್ಲ, ಏನು ಸುಶೀಲ, ಇವೇನಪ್ಪ ಅಂತಂದರೆ ಇವನೇನಂತಾರೆ ತಕ್ಷಶಿಲೆಯ ರಾಜ್ಯಪಾಲನಾಗಿದ್ದ. ಕೊನೆಯ ಮಗನಾಗಿರ್ತಕ್ಕಂಥ 111ನೇ ಮಗ ಏನಾಗಿರ್ತಕ್ಕಂಥ ಮಗ ತಿಸ್ಸ. 111ನೇ ಮಗ ಯಾರಂತಂದರೆ ಈ ತಿಸ್ಸ. ಇವ ಏನಂತಾರೆ ಸುವರ್ಣಗಿರಿಯ ರಾಜ್ಯಪಾಲನಾಗಿದ್ದ. ಆಮೇಲೆ ಬಿಂದುಸಾರ ತನ್ನ ಸ್ನೇಹಿತ ಮತ್ತು ಸಮಕಾಲೀನ ಗ್ರೀಕ್ ಅರಸನಾಗಿರ್ತಕ್ಕಂಥ 1ನೇ ಆ್ಯಂಟಿಯೋಕೋಸನ ಈತನ ಒಂದು ಸಾರನ ಆಸ್ಥಾನಕ್ಕೆ ಭೇಟಿ ನೀಡಿ ಇವು ಏನಂತಂದರೆ ಡೊಮಸ್ಕಸ್ನ ಗ್ರೀಕ್ ರಾಯಭಾರಿಯಾಗಿ ಕಳಿಸಿಕೊಟ್ಟಿದ್ದ. ಯಾರಪ್ಪ ಅಂತಂದರೆ ಈತನ ಸ್ನೇಹಿತನಾಗಿರ್ತಕ್ಕಂಥ ಸಮಕಾಲೀನ ಗ್ರೀಕ್ ಅರಸ ಯಾರಂದರೆ 1ನೇ ಆ್ಯಂಟಿಕೋಸ್. ಏನಂತಂದರೆ ಈತನ ಬಿಂದುಸಾರನ ಆಸ್ಥಾನಕ್ಕೆ ತನ್ನ ಡೆಮಕಸ್ನ ತನ್ನ ಗ್ರೀಕ್ನ ರಾಯಭಾರಿನಾಗಿ ಕಳಿಸಿಕೊಟ್ಟಿದ್ದ. ಆಮೇಲೆ ಬಿಂದುಸಾರ ತನ್ನ ಕೋಸಿಯ ದಿನಗಳಲ್ಲಿ ತನ್ನ ಕೊನೆಯ ದಿನಗಳಲ್ಲಿ ಅಜೀವ ಪಂಥವನ್ನು ಸ್ವೀಕರಿಸಿದ. ಈ ಬಿಂದುಸಾರ ಅಂತಂದರೆ ತನ್ನ ಕೊನೆಯ ದಿನಗಳಲ್ಲಿ ಅಜೀವಕ ಪಂಥವನ್ನು ಸ್ವೀಕರಿಸಿಕೊಂಡಿದ್ದ. ಯಾರಪ್ಪ ಅಂತಂದರೆ ಈ ಬಿಂದುಸಾರ. ನೋಡಿ, ಈತನಿಗೆ 16 ಜನ ಪತ್ನಿಯರಿದ್ದರು, 101 ಜನ ಮಕ್ಕಳಿದ್ದರು. ಇವನ ಮೊದಲ ಮಗ ಯಾರಪ್ಪ ಅಂತಂದರೆ ಸುಸೀಮ. 111ನೇ ಮಗ ಅಂತಂದರೆ ಇವ ತಿಸ್ಸ. 99ನೇ ಮಗ ಏನಂತಂದರೆ ಅಶೋಕ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಬಿಂದುಸಾರ ಏನು ಮಾಡಿದ ಅಂತಂದರೆ ತಕ್ಷಶಿಲೆಯ ರೈತರ ಬಂಡಾಯ ಎದ್ದಾಗ ತನ್ನ ಪ್ರಥಮ ಮಗನಾಗಿರ್ತಕ್ಕಂಥ ಸುಸೀಮನನ್ನು ಕಳಿಸಿಕೊಂಡು ಅವರ ಬಂಡಾಯವನ್ನು ಹತ್ಯೆ ಮಾಡಿದ. ನಂತರ ಬಂಡಾಯವನ್ನು ನಡೆಸಿ ಅಶೋಕನನ್ನು ತಕ್ಷಶಿಲೆಯ ರಾಜ್ಯಪಾಲನಾಗಿ ನೇಮಕ ಮಾಡಿದ. ಆ ನಂತರ ಬರುವನು ಯಾರಪ್ಪ ಅಂದರೆ ಅಶೋಕ. ಈ ಅಶೋಕನ ಕಾಲಾವಧಿ ನೋಡಿ ಕ್ರಿಸ್ತಪೂರ್ವ 273ರಿಂದ 232. ತಂದೆ ಬಿಂದುಸಾರ, ತಾಯಿ ಸುಭದ್ರಾಂಗಿ, ಗುರು ರಾಧಾಗುಪ್ತ, ಹೆಂಡತಿ ಮಹಾದೇವಿ. ಉಜ್ಜಯಿನಿಯ ರಾಜ್ಯಪಾಲನಾಗಿದ್ದಾಗ ಮದುವೆಯಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಮಾಯಾದೇವಿ. ತಂದೆ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲ ರಾಜ್ಯವನ್ನಾಗಿ ಕಾರ್ಯ ಮಾಡ್ತಾ ಇದ್ದ. ಯಾರಪ್ಪ ಅಂದರೆ ಅಶೋಕ. ಈ ಅಶೋಕನ ಒಂದು ಹಿನ್ನೆಲೆ ನೋಡ್ತಾ ಹೋದಾಗ ನಮಗೆ ರೋಮಾಂಚನ ಅನಿಸುತ್ತೆ ವಿದ್ಯಾರ್ಥಿಗಳೇ. ಯಾಕಂತಂದರೆ ನೋಡಿ, ಈ ಅಶೋಕನ ಒಂದು ಹಿನ್ನೆಲೆ ಏನಪ್ಪ ಅಂತ, ಈ ಅಶೋಕ ಏನಿದ್ದಾನಲ್ಲ, ಈ ಅಶೋಕ ಮೌರ್ಯ ಸಾಮ್ರಾಜ್ಯದ ಒಬ್ಬ ಈ ಅತ್ಯಂತ ಪ್ರಸಿದ್ಧ ಅರಸ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ. ಎಂದೋ ಮುನುಗುವ ಅಂದೇ ಮಾಯವಾಗುವ ಕೆಲವು ನಕ್ಷತ್ರಗಳಲ್ಲಿ ಇಂದಿಗೂ ಮಿನುಗುತ್ತಿರುವ ಧ್ರುವ ತಾರೆ ಎಂದರೆ ಅಶೋಕ. ನೋಡಿ, ಒಂದು ಕೊಟೇಶನ್ ಬರ್ತಾರೆ, ಎಂದೋ ಮಿನುಗುವ ಅಂದೇ ಮಾಯವಾಗುವ ಕೆಲವು ನಕ್ಷತ್ರಗಳಲ್ಲಿ ಇಂದಿಗೂ ಮಿನುಗುತ್ತಿರುವ ಧ್ರುವ ತಾರೆ ಎಂದರೆ ಅದು ಅಶೋಕ ಅಂತೇಳಿ HJ ಫೈಲ್ಸಲ್ಲಿ ಹೇಳಿದ್ದಾರೆ. ನೋಡಿ, ಎಂದೋ ಮಿನುಗು ಅಂದೇ ಮಾಯಾಗಿರ್ತಕ್ಕಂಥ ಕೆಲವು ನಕ್ಷತ್ರಗಳಲ್ಲಿ ಇಂದಿಗೂ ಮಿನುಗುತ್ತಿರುವ ಧ್ರುವ ತಾರೆ ಅಂತಂದರೆ ಅವನು ಅಶೋಕ ಅಂತೇಳಿದ. ಅಶೋಕ ತನ್ನ 99 ಜನ ಸೋದರರ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದನೆಂದು ಮಹಾವಂಶ ಎಂಬ ಗ್ರಂಥದಿಂದ ತಿಳಿದು ಬಂದಿರ್ತದೆ. ಏನಂತಂದರೆ 99 ಜನ ತನ್ನ ಸೋದರರನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದನಂತೇಳಿ ಮಹಾವಂಶದ ಪವಿತ್ರ ಗ್ರಂಥದಿಂದ ತಿಳಿದು ಬರ್ತದೆ. ಅಶೋಕನಿಗೆ ಬೆಂಬಲಿಸಿದ ಆತನ ಸೋದರ ತಿಸ್ಸ. ಅಶೋಕನಿಗೆ ಯಾರು ಬೆಂಬಲ ಮಾಡ್ತಾರೆ ಅಂತಂದರೆ ಈ ತಿಸ್ಸ ಅಂತೇಳಿ ವ್ಯಕ್ತಿ ಅವನ ಬೆಂಬಲ ನೀಡಿದ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನಿಗೆ ಮತ್ತು ಕಳಿಂಗದ ಅರಸ ಕಾರವೇಲನ ಮಧ್ಯೆ ಶುದ್ಧ ಧರ್ಮನ ಮಧ್ಯೆ ಒಂದು ಮಹಾನದಿಯ ಉಪನದಿಯ ದಯಾ ನದಿಯ ದಂಡೆಯ ಮೇಲೆ ಒಂದು ಬೆಟ್ಟದ ಮೇಲೆ ದೌಳಿ ಎಂಬ ದಟ್ಟದ ಮೇಲೆ ಇತಿಹಾಸದ ಪ್ರಸಿದ್ಧ ಕಳಿಂಗ ಎಂಬ ಕದನ ನಡೆಯಿತು. ಏನಂತಂದರೆ ಈ ನೋಡಿ, ಅಶೋಕನ ಒಂದು ಮೊದಲನೇ ಯುದ್ಧ ಮತ್ತು ಅದೇ ಕೊನೆಯ ಯುದ್ಧ ಏನಪ್ಪ ಅಂತಂದರೆ ಈಗಿನ ಒರಿಸ್ಸಾದ ಭುವನೇಶ್ವರದಿಂದ 50 ದೂರದಲ್ಲಿರುವ ಧೌಲಿ ಎಂಬ ಕಳಿಂಗ ಯುದ್ಧ ನಡೆಯಿತು. ಇದು ಇವನ ಪ್ರಥಮ ಮತ್ತು ಏಕೈಕ ಕೊನೆಯ ಕದನವಾಗಿತ್ತು. ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ವ್ಯಕ್ತಿ ಕಾರವೇಲ, ಶುದ್ಧ ಧರ್ಮ ಅಂತ ಕರೀತಾರೆ. ಈ ಕದನದಲ್ಲಿ ಅಪಾರದ ಸೈನಿಕ ಸಾವು ನೋವುಗಳು ಕೊಂಡ ಅಶೋಕ ತನ್ನ ಮುಂದೆ ಯುದ್ಧ ಮಾಡಬಾರ್ದು ಎಂದಂತೇಳಿ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ನೋಡಿ, ಏನಾಗ್ತಂತಂದರೆ ಇಲ್ಲಿ ಏನಾಗುತ್ತಂತಂದರೆ ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಏನು ಮಾಡ್ತಾನಂತಂದರೆ ಕಳಿಂಗದ ಅರಸ ಕಾರವೇಲನ ಮೇಲೆ ಯುದ್ಧ ಸಾರಿದಾಗ ಇದು ಮಧ್ಯ ಮಹಾನದಿಯ ಉಪನದಿಯಾದ ದಯಾ ನದಿಯ ದಡದ ಮೇಲೆ ದೌಳಿ ಎಂಬ ಬೆಟ್ಟದ ಮೇಲೆ ಇತಿಹಾಸದ ಪ್ರಸಿದ್ಧ ಕಳಿಂಗ ಎಂಬ ಕದನ ನಡೆಯಿತು. ಇದರಲ್ಲಿ 1 ಲಕ್ಷ ಜನ ಸಾವನ್ನಪ್ಪಿದರು, 1 ಲಕ್ಷ ಜನ ಗಾಯಗಳಾಗಿದ್ರು.
ಇದರಲ್ಲಿ ರಕ್ತಪಾತಗಳಿಂದ ಅಶೋಕ ಈ ನೆಲವನ್ನು ನೋಡಿದ ತಕ್ಷಣ ಹಿಂದೆಂದಿಗೂ ಖಡ್ಗವಿಡಿಯಲು ನನಗೆ ಭಯವಾಯಿತು, ಇನ್ನೆಂದಿಗೂ ಖಡ್ಗನ ಹಿಡಿಯಬಾರದು ಅಂತೇಳಿ ಉಪಗುಪ್ತ ಎಂಬ ಸಹಾಯದಿಂದ ಆ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಈ ಯುದ್ಧದಲ್ಲಿ ಅಶೋಕನಿಗೆ ಮನ ಪರಿವರ್ತನೆ ಮಾಡಿದ ಬಾಲಕ ಯಾರಂದರೆ ನಿಗ್ರೋಧ. ಈ ಕಳಿಂಗ ಯುದ್ಧದಲ್ಲಿ ಈ ಅಶೋಕನಿಗೆ ಒಂದು ಮನ ಪರಿವರ್ತನೆ ಕಾರಣ ಒಂದು ಬಾಲಕ ಯಾರಂದರೆ ನಿಗ್ರೋಧ. ಈ ಕಳಿಂಗ ಯುದ್ಧದ ಅಶೋಕ ತನ್ನ ಜೀವಿತಾವಧಿಯಲ್ಲಿ ಕೈಗೊಂಡ ಪ್ರಥಮ ಮತ್ತು ಕೊನೆಯ ಏಕೈಕ ಕದನ ಅಂತಂದರೆ ಈ ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದ ನಂತರ ಅಶೋಕನಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಧರ್ಮ ಮಹಾಪಾತ್ರರನ್ನು ನೇಮಕ ಮಾಡಿದ. ಆಮೇಲೆ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಳುಹಿಸಿದ. ಬೌದ್ಧ ಧರ್ಮದ ಅಪಾರ ಪ್ರಮಾಣವನ್ನು ಬೆಳೆಸಿದ. ಅದಕ್ಕೆ ಅಶೋಕನನ್ನು ಎರಡನೆಯ ಬುದ್ಧ ಎಂದು ಕರೀತಾರೆ. ಅಂದರೆ ಏನು ಮಾಡೋದಂತಂದರೆ ಈ ಏನು ಗಲಾಟೆ ಐತಲ್ಲ, ಏನು ಯುದ್ಧ ಐತಲ್ಲ, ಯುದ್ಧದಿಂದ ಮನಗೊಂಡಿರ್ತಕ್ಕಂಥ ಅಶೋಕ ಏನು ಮಾಡೋದಂತಂದರೆ ಅದೆಲ್ಲವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮಕ್ಕಾಗಿ ಪ್ರಪಂಚದ ಹಲವಾರು ಕಡೆಯಲ್ಲಿ ತನ್ನ ಬೌದ್ಧದ ಅನುಯಾಯಿಗಳನ್ನು ಕಳಿಸಿ ಧರ್ಮ ಪ್ರಚಾರವನ್ನು ಮಾಡಿದ. ಅಶೋಕನ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದ ಪ್ರಮುಖ ಧರ್ಮಾತ್ಮರು ಅಂತಂದರೆ ಒಂದು ಮಜ್ಜವಿಯ ಮುನಿ, ಹಿಮಾಲಯದ ಟಿಬೆಟ್ನಲ್ಲಿರ್ತಕ್ಕಂಥವ್ರು. ಇನ್ನೊಂದು ಮುಂಜೇತಕ, ಇವರು ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು. ಉತ್ತರ ಮುನಿ ಅಂತಂದರೆ ಇವರು ಸೋನಾ ಮುನಿ ಅಂತೇಳಿ ಕರಿತಾ ಹೋಗ್ತೀವಿ. ಆಮೇಲೆ ಇಷ್ಟೆಲ್ಲವನ್ನು ಮಾಡಿರ್ತಕ್ಕಂಥ ಅಶೋಕ ಅವನ ಧಾರ್ಮಿಕ ನೀತಿ ಆಗಿತ್ತು ನೋಡಿ. ಕ್ರಿಸ್ತಶಕ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ. ಬೌದ್ಧ ಧರ್ಮವನ್ನಾಗಿ ಘೋಷಿಸಿದನು. ಬೌದ್ಧ ಧರ್ಮದ ಮಹಾಮಾತ್ರರು ಎಂಬ ಧರ್ಮ ಪ್ರಚಾರ ಅಧಿಕಾರಿಗಳನ್ನು ನೇಮಕ ಮಾಡಿದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಕ್ಕಳಾದ ಸುಂಗಮಿತ್ರೆ ಮತ್ತು ಮಹೇಂದ್ರನ್ನು ಶ್ರೀಲಂಕೆಗೆ ಕಳಿಸಿಕೊಟ್ಟ. ಆಮೇಲೆ ಏನಾಯ್ತಪ್ಪ ಅಂತಂದರೆ ಇವೆಲ್ಲವನ್ನು ಚಾರುಮತಿಯ ನೇಪಾಳಕ್ಕೆ ರಕ್ಷಿಸುವ ಬನವಾಸಿಗೆ ಮಹಾಧರ್ಮನನ್ನು ರಕ್ಷಿತ ಮಹಾರಾಷ್ಟ್ರಕ್ಕೆ ಕಳಿಸಿ ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ. ಯಾರಪ್ಪ ಅಂತಂದರೆ ಈ ಅಶೋಕ ಶಾಸನಗಳ ಬಗ್ಗೆ ನೋಡಿ. ಅಶೋಕನ ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೀತಾರೆ. ಯಾಕಂತಂದ್ರೆ ಹಲವಾರು ಶಾಸನಗಳು ಕರಿತಾ ಇರ್ತಾರೆ. ಅಶೋಕನ ಶಿಲಾಶಾಸನಗಳ ಪಿತಾಮಹ ಎಂದು ಕರೆದ್ರ ಕಾರಣ ಏನಪ್ಪ ಅಂತಂದರೆ ಈ ಅಶೋಕನ ರಾಜ ಸ್ವಕತಾನಾರ ಶಾಸನಗಳ ಜನಕ ಎಂತಿದ್ರು. ಇಲ್ಲಿವರೆಗೆ ದೊರೆತ ಒಟ್ಟು ಶಾಸನಗಳಲ್ಲಿ 54 ಶಾಸನಗಳು. ಈ ಶಾಸನಗಳ ಲಿಪಿ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರಬಿಕ್ ಭಾಷೆಗಳಲ್ಲಿವೆ. ಬ್ರಾಹ್ಮಿ ಲಿಪಿ ಮೊದಲು ಓದಿದ ವ್ಯಕ್ತಿ ಜೇಮ್ಸ್ ಪ್ರಿನ್ಸೆಪ್ ಅಂತೇಳಿ 1837ರಲ್ಲಿ. ಬಲಗಡೆಯಿಂದ ಎಡಗಡೆಗೆ ಬರೆಯುವ ಲಿಪಿಗಳಲ್ಲಿ ಖರೋಷ್ಠಿ ಲಿಪಿ. ಈ ಲಿಪಿಗಳ ಬಗ್ಗೆ ಒಂದು ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ಖರೋಷ್ಠಿ ಲಿಪಿ 2 ಶಾಸನಗಳು ಮತ್ತು ಯಾವುದಂದರೆ ಶಾಬ್ ಜಿಗ್ರಿ ಮತ್ತು ಮುಸಿಲ್ಲಾ ಪಾಕಿಸ್ತಾನ ಪ್ರಾಂತದಲ್ಲಿವೆ. ಅಶೋಕನ ವೈಯಕ್ತಿಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನೆಂದು ತಿಳಿಸುವ ಶಾಸನ ಅಂತಂದರೆ ಈ ಬಾಬ್ರು ಶಾಸನ. ಬುದ್ಧಂ ಶರಣಂ ಗಚ್ಚಾಮಿ ಎಂದು ತಿಳಿಸುವ ಶಾಸನ ಅಂತಂದರೆ ಈ ಬಾಬ್ರು ಶಾಸನ. ಇದು ಕೇಳ್ಬೋದು ಒಂದು ಮಾರ್ಕ್ಸಿಗೆ. ಅಶೋಕನಿಗೆ ದೇವನ ಪ್ರಿಯದರ್ಶಿನಿ ಎಂಬ ಬಿರುದುಗಳಿದ್ದವು. ಈ ಬಿರುದುಗಳನ್ನು ಸೃಷ್ಟಿಸಿದ್ದು ಈ ಬಿರುದುಗಳನ್ನು ಪಡೆದುಕೊಂಡಿದ್ದ ಯಾರಪ್ಪ ಅಂದರೆ ಅಶೋಕ. ಈ ಅಶೋಕನ ಶಾಸನಗಳನ್ನು ಕೆತ್ತಿದ ಶಿಲ್ಪಿ ಹೆಸರು ಏನು ಕಂಡು ಬಂದ ಶಾಸನ ಅಂತಂದರೆ ಅದು ಬ್ರಹ್ಮಗಿರಿ ಶಾಸನ. ಈ ಅಶೋಕನ ಶಾಸನಗಳನ್ನು ಕೆತ್ತಿದ್ನಲ್ಲ ಆ ಶಿಲ್ಪಿ ಯಾರಂತ ಇಲ್ಲಿ ಕಂಡು ಬಂದ ಬ್ರಹ್ಮಗಿರಿ ಶಾಸನ. ಆ ಶಿಲ್ಪಿ ಹೆಸರು ಏನಂತಂದರೆ ಚಪಾಡ ಅಂತೇಳಿ. ಏನಪ್ಪ ಅಂದರೆ ಚಪಾಡ ಅಂತೇಳಿ 1897ರಲ್ಲಿ BL ರೈಸ್ ಅವರು ಪತ್ತೆ ಹಚ್ಚಿದರು. 1897ರಲ್ಲಿ BL ರೈಸ್ ಅವರು ಈ ಶಾಸನವನ್ನು ಪತ್ತೆ ಹಚ್ಚಿದರು. ಯಾವುದಂದರೆ ಬ್ರಹ್ಮಗಿರಿ ಶಾಸನ. ಅಶೋಕನ ಹೆಸರು ಕಂಡು ಬಂದ ಶಾಸನ ಮಸ್ಕಿ ಶಾಸನ ಮತ್ತು ಗುಜರಾತ್ ಶಾಸನ. ಮಸ್ಕಿ ಶಾಸನ ಪತ್ತೆ ಹಚ್ಚಿದವರು ಸಿ ಬಿಡ್ ಅಂತೇಳಿ. ಆಮೇಲೆ ಇದರಲ್ಲಿ ಅಶೋಕನ ಹೆಸರು ದೇವನ ಪ್ರಿಯದರ್ಶಿನಿ ಅಶೋಕ ಎಂದು ಓದಿದವರು ಡಾಕ್ಟರ್ ಶ್ರೀನಿವಾಸ್ ಆಚಾರ್ಯರು. ಅಂದರೆ ಡಾಕ್ಟರ್ ಶ್ರೀನಿವಾಸ್ ಆಚಾರ್ಯರು. ಆಮೇಲೆ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇ ಬಂಡಗಲ್ಲು ಶಾಸನ. 13ನೇ ಬಂಡೆಗಲ್ಲು ಶಾಸನ ಎಂದು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸಿದೆ. ಅಶೋಕನ ಮಗನಾಗಿರ್ತಕ್ಕಂಥ ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ ಬಗ್ಗೆ ತಿಳಿಸುವ ಶಾಸನ ಅಂದರೆ ಬಬ್ರು ಶಾಸನ. ಹೀಗೆ ಅಶೋಕನ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ನೋಡ್ಕೊಂಡು ಬಂದ್ವಿ. ಪ್ರೀತಿ ವಿದ್ಯಾರ್ಥಿಗಳೇ, ಅಶೋಕನ ಬಂಡೆಗಲ್ಲು ಶಾಸನದಲ್ಲಿ 13 ಬಂಡೆಗಲ್ಲು ಶಾಸನಗಳಿವೆ. 13 ಬಂಡೆಗಲ್ಲು ಶಾಸನದಲ್ಲಿ 1ನೇ ಬಂಡೆಗಲ್ಲು ಶಾಸನ ಏನು ಹೇಳ್ತಂದರೆ ಪಿತೃ ಪ್ರಧಾನ ಸಿದ್ಧಾಂತ. 1ನೇದೇನಂತಂದರೆ ಪಿತೃ ಪ್ರಧಾನ ಸಿದ್ಧಾಂತದ ಬಗ್ಗೆ ತಿಳಿಸುತ್ತದೆ. ಪ್ರಜೆಗಳೆಲ್ಲ ನನ್ನ ಮಕ್ಕಳಿದ್ದಂತೆ, ಅವರ ಸಂತೋಷವೇ ನನ್ನ ಗುರಿ ಅಂತ ಹೇಳ್ತದೆ 1ನೇ ಬಂಡೆಗಲ್ಲು ಶಾಸನ. 2ನೇ ಬಂಡೆಗಲ್ಲು ಶಾಸನ ಏನಂತಂದರೆ ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ತಿಳಿಸುತ್ತದೆ. 3ನೇ ಬಂಡೆಗಲ್ಲು ಶಾಸನ
ನನ್ನ ಪ್ರೀತಿಯ ಮಕ್ಕಳೆಂದರೆ ಬೌದ್ಧ ಧರ್ಮದ ಸನ್ಯಾಸಿಗಳೇ ಮತ್ತು ಸನ್ಯಾಸಿಯರೆಂದು ಹೇಳ್ತಾನೆ. 4ನೇ ಬಂಡೆಗಲ್ಲು ಶಾಸನ ಅಂತಂದರೆ ಯುದ್ಧ ಬೇರೆಯೂ ಬದಲಾಗಿ ಧರ್ಮ ಬೇರೆಯೂ ಬಗ್ಗೆ ತಿಳಿಸುತ್ತದೆ. ಯುದ್ಧ ಬೇರೆಯೂ ಬದಲಾಗಿ ಧರ್ಮ ಬೇರೆಯೂ ತಿಳಿಸುತ್ತದೆ. 5ನೇ ಬಂಡೆಗಲ್ಲು ಶಾಸನ ಏನು ಹೇಳ್ತಂದರೆ ಧರ್ಮ ಮಾತ್ರರು ನೇಮಕಾತಿ ಬಗ್ಗೆ ತಿಳಿಸುತ್ತದೆ. 6ನೇ ಬಂಡೆಗಲ್ಲು ಶಾಸನ ರಾಜನ ಕರ್ತವ್ಯದ ಬಗ್ಗೆ ತಿಳಿಸುತ್ತದೆ. 7ನೇದಂದರೆ ಧರ್ಮ ಸಹಿಷ್ಣುತೆ ಬಗ್ಗೆ ತಿಳಿಸುತ್ತದೆ. 8ನೇ ಬಂಡೆಗಲ್ಲು ಶಾಸನ ಅವನ ಬೋಧನೆಗೆ ಭೇಟಿ ನೀಡಿದರ ಬಗ್ಗೆ ತಿಳಿಸುತ್ತದೆ. 9ನೇದಂದರೆ ಅನೇಕ ಬಗೆಯ ಸಂಸ್ಕಾರಗಳ ಸೂರಗದ್ರ ಬಗ್ಗೆ ತಿಳಿಸುತ್ತದೆ. 10ನೇದಂದರೆ ಅನೈತಿಕ ಕಾರ್ಯಗಳ ನಿಷೇಧ ಬಗ್ಗೆ ತಿಳಿಸುತ್ತದೆ. 11ನೇ ಬಂಡೆಗಲ್ಲು ಶಾಸನ ವಿವಾಹ, ಹುಟ್ಟುವ, ಪ್ರಸವ ಮಾಡುವ ಸಂದರ್ಭದಲ್ಲಿ ಚರ್ಚೆ ನಿಷೇಧದ ಬಗ್ಗೆ ತಿಳಿಸುತ್ತದೆ. 12ನೇ ಬಂಡೆಗಲ್ಲು ಶಾಸನ ಸ್ತ್ರೀ ಧರ್ಮದ ಮಹಾತ್ಮರ ನೇಮಕಾತಿ ಬಗ್ಗೆ ತಿಳಿಸುತ್ತದೆ. 13 ಬಂಡೆಗಲ್ಲು ಶಾಸನ ಕಳಿಂಗದ ವಿಜಯದ ಬಗ್ಗೆ ತಿಳಿಸುತ್ತದೆ. ಒಟ್ಟು 13 ಬಂಡೆಗಲ್ಲು ಶಾಸನ ಅಶೋಕನ ಬಂಡೆಗಲ್ಲು ಶಾಸನಗಳನ್ನು ನೋಡ್ತಾ ಹೋದ್ವಿ. ನಾನು ಆಗಲೇ ಹೇಳಿದಾಗೆ ಧರ್ಮ ಮಾತ್ರರು ನೇಮಕ ಮಾಡಿಕೊಳ್ಳುವುದೆಂದರೆ ಇದು 3ನೇ ಬಂಡೆಗಲ್ಲು ಶಾಸನ ಅಂತೇಳಿ ಆಗಲೇ ನೋಡ್ತಾ ಬಂದ್ವಿ. ಆಮೇಲೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸೋದು 13ನೇ ಬಂಡೆಗಲ್ಲು ಶಾಸನ. ಎಲ್ಲ ಶಾಸನಗಳು ಕೆತ್ತಿದ ವ್ಯಕ್ತಿ ಚಪಡ ಅಂತೇಳಿ. ಈ ಚಪಡನೆ ಶಾಸನಗಳ ಕೆತ್ತಿದಂತೆ ತಿಳಿಸುವ ಶಾಸನ ಕರ್ನಾಟಕದ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ. ಈ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಶೋಧನಾ ಘಟಕ ಶಾಸನಗಳ ಪಿತಾಮಹ BL ರೈಸ್. ಮೊದಲನೇದಾಗಿ ಈ ಶಾಸನಗಳ ಪತ್ತೆಹಚ್ಚಿದ ವ್ಯಕ್ತಿ ಯಾರಂತಂದರೆ BL ರೈಸ್. ಈ BL ರೈಸ್ ಅವರು ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಕರೀತಾರೆ. ಕರ್ನಾಟಕದಲ್ಲಿ ದೊರೆತಕ್ಕಂಥ ಶಾಸನಗಳಂತಂದರೆ ಬ್ರಹ್ಮಗಿರಿ, ಚಟಿಂಗೇಶ್ವರ, ಅಶೋಕನ ಸಿದ್ದಾಪುರದಲ್ಲಿ BL ರೈಸ್ ಅವರು ಚಿತ್ರದುರ್ಗದಲ್ಲಿ ಕಂಡುಬರ್ತವೆ ಅಂತ ಹೇಳಿದರು. ನಿಟ್ಟೂರು ಮತ್ತು ಉದಗೋಳಂ ಶಾಸನ ಶ್ರೀನಾಥ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಸ್ಕಿ ಮತ್ತು ಗವಿಮಠ ಇವು ನಾರಾಯಣಪುರ, ರಾಯಚೂರು ಜಿಲ್ಲೆಯಲ್ಲಿ ಕಂಡುಬಂದಿರ್ತವೆ. ಸನ್ನತಿ ಮತ್ತು ಸುವರ್ಣಗಿರಿ ಅಂತಂದರೆ ಇವು ಕಲಬುರಗಿ, ಈಗ ಯಾದಗಿರಿ ಜಿಲ್ಲೆ. ಈಗ ಕನಗನಹಳ್ಳಿ ಅಂದರೆ ನಮ್ಮೂರಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಸನ್ನತಿಯಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಆಮೇಲೆ ಏನಂದರೆ ಸ್ತಂಭಗಳು ಏನಪ್ಪ ಅಂತಂದರೆ ಬುದ್ಧನು ಪ್ರಥಮ ಬೋಧನೆ ಮಾಡಿದ ಸಾರನಾಥ ಸುತ್ತಲೂ ಸ್ತಂಭಗಳಿಂದ ಕರೆಯಲಾಗಿದೆ. ಇದರಲ್ಲಿ ಪ್ರಮುಖ ಸಾರನಾಥ ಸ್ತಂಭ. ಈ ಸಾರನಾಥ ಸ್ತಂಭ ಅಂತಂದರೆ ಇದು ಚತುರ್ಮುಖವುಳ್ಳ ಸಿಂಹದ ಆಕೃತಿಯನ್ನು ಹೊಂದಿದ್ದು ಇದರ ಕೆಳಗೆ ಎತ್ತುವಂಥ ಕುದುರೆ ಚಿತ್ರವಿದೆ. ಇದರಲ್ಲಿ 24 ಗೆರೆಗಳನ್ನು ಒಳಗೊಂಡ ಚಕ್ರವಿದೆ. ಇದು ಸತ್ಯಮೇವ ಜಯತೆ ಎಂದು ದೇವನಾಗರಿ ಲಿಪಿಯಲ್ಲಿ ಕೆತ್ತಿಸಲಾಗಿದೆ. ಇದನ್ನು 1950ರಲ್ಲಿ ಜನವರಿ 20ರಂದು ನಮ್ಮ ರಾಷ್ಟ್ರ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡಿದೆ. ಈ ಸ್ತಂಭಗಳ ಮೇಲೆ ಸಿಂಹ, ಗೂಳಿ, ಆನೆಗಳಿಂದ ಕೆತ್ತಲಾಗಿದೆ. ಆಮೇಲೆ ಸ್ತೂಪಗಳು ಒಟ್ಟು 84,000 ಸ್ತೂಪಗಳು ಒಳಗೊಂಡಿದ್ದು ಪ್ರಮುಖವಾದ ಅಶೋಕ ನಿರ್ಮಿಸ್ತಕ್ಕಂಥ ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಇಲ್ಲಂತಂದರೆ ಮಧ್ಯಪ್ರದೇಶದಲ್ಲಿದೆ. ಆಮೇಲೆ ಸಾಂಚಿ ಸ್ತೂಪದ ಬಗ್ಗೆ ಒಂದಿಷ್ಟು ವಿವರಣೆ ನೋಡ್ತಾ ಹೋಗೋಣ. ಆಮೇಲೆ ಇದ್ರ ಬಗ್ಗೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದೊಂದು ಬೃಹತ್ ಮತ್ತು ನಾಗಾರ್ಜುನ ಬೆಟ್ಟ ಗುಹೆಗಳನ್ನು ನಿರ್ಮಿಸಲಾಗಿದೆ. ಇವನನ್ನು ದ್ವಿತೀಯ ಯುದ್ಧದ ಎಂದು ಕರೆಯಲಾಗುತ್ತದೆ. ಆಮೇಲೆ ಭಾರತ ಪ್ರಥಮ ರಾಷ್ಟ್ರೀಯ ರಾಜ್ಯ ಅಶೋಕ. ಕಲ್ಲಣ ರಾಜಧಾನಿ ಕೃತಿಯಲ್ಲೆಂಬುದರೆ ಶಿವನ ಅಶೋಕನ ನೆಚ್ಚಿನ ದೇವರಾಗಿದ್ದನೆಂದು ಹೇಳುತ್ತದೆ. ಅಶೋಕನ ಪುಟ್ಟದ ರಾಣಯಾದ ತಿಸ್ಸರೆಯು ಬೋಧಿ ವೃಕ್ಷದ ರೆಂಬೆಯಲ್ಲಿ ಕಳಿಸಿದ ಮಹಿಳೆ. ಅಂದರೆ ಅಶೋಕ ಭಟ್ಟದ ರಾಣ ಯಾದ ತಿಸ್ಸೆಯರು ಬೋಧ ವೃಕ್ಷದ ರೆಂಬೆಯನ್ನು ಕೆಡಿಸಿದ ಮಹಿಳೆ. ಅಂದರೆ ಅಶೋಕ ಜ್ಞಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಜ್ಞಾನಕ್ಕೆ ಭಂಗ ಮಾಡ್ತಕ್ಕಂಥ ಮಹಿಳೆ ಯಾರಂತಂದರೆ ತಿಸ್ಸರೆಕೆ ಅಂತೇಳಿ. ಆಮೇಲೆ ಮೌರ್ಯ ಸಾಮ್ರಾಜ್ಯದ ಆಡಳಿತ ನೀತಿ ಹೇಗಿತ್ತಂದರೆ ರಾಜನು ಆಡಳಿತ ಕೇಂದ್ರ ಬಿಂದು ಆಗಿದ್ದು ಅಂತಿಮವಾಗಿ ನ್ಯಾಯವನ್ನು ನೀಡ್ತಾ ಇದ್ದ. ಆಡಳಿತ ಅನುಕೂಲಕ್ಕಾಗಿ ಮಂತ್ರಿಮಂಡಲವನ್ನು ನೇಮಕ ಮಾಡ್ತಿದ್ದ. ಪ್ರಧಾನಮಂತ್ರಿ, ಖಜಾನಾ ಮಂತ್ರಿ, ಕಂದಾಯ ಮಂತ್ರಿ, ಲೆಕ್ಕ ಮಂತ್ರಿ. ನೋಡ್ರಿ, ಪ್ರಧಾನಮಂತ್ರಿಗೆ ಅಮಾತ್ಯ ಅಂತ ಕರೆದ್ರೆ, ಖಜಾನಾ ಮಂತ್ರಿಗೆ ಸನ್ನದಾತ ಅಂತ ಕರೆದ್ರೆ, ಕಂದಾಯ ಮಂತ್ರಿಗೆ ಸುಮಾತ್ಯ ಅಂತ ಕರೆದ್ರೆ, ಲೆಕ್ಕಪತ್ರ ಮಂತ್ರಿಗೆ ಲೇಖಪಾಲ ಎಂದು ಕರಿತಾಯಿದ್ರು. ಏನಪ್ಪ ಅಂತಂದರೆ ಲೇಖಪಾಲ ಎಂದು ಕರಿತಾಯಿದ್ರು. ಒಟ್ಟು 16 ಸಚಿವಾಲಯಗಳನ್ನು ನಿರ್ಮಾಣ ಮಾಡಿದರು. ಸಚಿವಾಲಯಗಳು ಒಟ್ಟು 32 ಸಚಿವಾಲಯ. ಅವುಗಳ ಮುಖ್ಯಸ್ಥರ ಅಧ್ಯಕ್ಷರು ಎಂದು ಕರಿತಾಯಿದ್ರು. ಕೃಷಿ ಇಲಾಖೆ ಮುಖ್ಯಸ್ಥ ಶೀತಾಧ್ಯಕ್ಷ, ಗಜಪಡೆಯ ಮುಖ್ಯಸ್ಥ ಹಸ್ತಾಧ್ಯಕ್ಷ, ಸೇನಾಪಡೆಯ ಮುಖ್ಯಸ್ಥ ಮುರಾಧ್ಯಕ್ಷ, ಅಕ್ಕ ಸಾಲಿಗ ಮುಖ್ಯಸ್ಥ ಅಂದರೆ ಸುವರ್ಣಾಧ್ಯಕ್ಷ, ಅಬಕಾರಿ ಮುಖ್ಯಸ್ಥ ಅಂದರೆ ಸುರಾಧ್ಯಕ್ಷ. ಹೀಗೆ ಪ್ರಾಂತ್ಯ ಆಡಳಿತ ನಡೀತಾ ಇತ್ತು. ಆಡಳಿತ ಅನುಕೂಲಕ್ಕಾಗಿ 4 ಪ್ರಾಂತ್ಯಗಳನ್ನಾಗಿ ಮಾಡಿಕೊಂಡ್ರು. ಅಂದರೆ ಉತ್ತರದ ರಾಜಧಾನಿ ತಕ್ಷಶಿಲ, ದಕ್ಷಿಣ ರಾಜಧಾನಿ ಸನ್ನತಿ ಮತ್ತು ಸುವರ್ಣಗಿರಿ. ಆಮೇಲೆ ಏನಪ್ಪ ಅಂತಂದರೆ ಇನ್ನು ಅಂತಂದರೆ ಪೂರ್ವದ ರಾಜಧಾನಿ
ಪೂರ್ವದ ರಾಜಧಾನಿ ವೈಶಾಲಿ, ಇನ್ನೊಂತಂದರೆ ಪಶ್ಚಿಮದ ರಾಜಧಾನಿ ಉಜ್ಜಯಿನಿ ಅಂತೇಳಿ ನಾಲ್ಕು ಪ್ರಾಂತ್ಯಗಳಾಗಿ ಮಾಡ್ತಾಯಿದ್ರು. ಯಾರಪ್ಪಂದರೆ ಈ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ. ಸಾಹಿತ್ಯದ ಪ್ರಕಾರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇವನು ಭಾರತ ಮೆಕ್ಕೆವಲಿ ಎಂದು ಕರೆದರು. ಮೌರ್ಯದ ರಾಜಕೀಯ ಜೀವನದ ಕುರಿತು ಸಪ್ತಾಂಗ ಸಿದ್ಧಾಂತಗಳು ರಾಜ, ಮಂತ್ರಿ, ರಾಷ್ಟ್ರ, ಹೀಗೆ ದುರ್ಗ, ಬಲ, ಬಂಡಾಯ, ಮಿತ್ರ ಇವುಗಳನ್ನು ಹೊರಬಿಡಿಸುತ್ತದೆ. ಆನಂತರ 15 ಭಾಗಗಳು 180 ಉಪಭಾಗಗಳನ್ನು ಹೊಂದಿದೆ. ಇದನ್ನು 1905ರಲ್ಲಿ ಶ್ಯಾಮ್ ಶಾಸ್ತ್ರಿ ಕ್ರೋಢೀಕರಿಸಿ ಮೈಸೂರಿನ ಓರಿಯೆಂಟಲ್ ಗ್ರಂಥದಲ್ಲಿ ಬಂಧಿಸಿಟ್ಟಿದ್ದಾರೆ. ಯಾವುದಲ್ಲಿ? ಕೌಟಿಲ್ಯನ ಅರ್ಥಶಾಸ್ತ್ರ. ಮೆಗಾಸ್ಥಾನಿಸನ ಇಂಡಿಕಾ ನೋಡಿ, ಇದು ಮೌರ್ಯರ ಆಡಳಿತದ ಬಗ್ಗೆ ಕುರಿತು ಹೇಳುತ್ತದೆ. ಈತನ ಪ್ರಕಾರ ಪಾಟಲಿಪುತ್ರದ ಪ್ರೌಢಾಡಳಿತ 6 ಸಮಿತಿಗಳಿಂದ ಕೂಡಿತ್ತು ಅಂತ ಹೇಳುತ್ತದೆ. ದಕ್ಷಿಣ ಭಾರತ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಮೊದಲ ಕೃತಿ ಅಂತಂದರೆ ಯಾವುದಂತಂದರೆ ಮೆಗಾಸ್ಥಾನಿಸನ ಇಂಡಿಕಾ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈಗ ವಿಶಾಖದತ್ತನ ಮುದ್ರಾಕ್ಷತೆ ಗೊತ್ತಾಗಿ ಚಂದ್ರಗುಪ್ತ ಮೌರ್ಯನ ಹೆಸರು ಋಷಲ ಅಂತೇಳಿ ಎಂದಿದೆ ಅಂತೇಳಿ. ಇದು ಸ್ತ್ರೀ ಪಾತ್ರವಿಲ್ಲದ ಭಾರತ ಮೊದಲ ನಾಟಕ ಅಂತೇಳಿ ಕರಿತಾ ಹೋಗ್ತಾರೆ. ವಿಶೇಷ ಅಂಶಗಳು ನೋಡಿ, ಅಶೋಕನು ಉತ್ತರಾಧಿಕಾರಿಯಾದ ದಶರಥನು ಗಯಾ ಬಳಿಯಿರುವ ಭಾರತ ಕೊಟ್ಟಗಳಲ್ಲಿ ಬೌದ್ಧ ಧರ್ಮದವರೆಗೆ ವಿಶ್ರಾಂತಿ ತತ್ವವನ್ನು ನಿರ್ಮಿಸಿದ. ಆನಂತರ ಹಗ್ಗದ ಸಹಾಯದಿಂದ ಭೂಮಿಯ ಅಳತೆ ಮಾಡುವ ಅಧಿಕಾರಿಗಳನ್ನು ರುಜಕರು ಎಂದು ಕರ್ತಾಯಿದ್ರು. ಆಮೇಲೆ ಏನಪ್ಪ ಅಂತಂದರೆ ಕಂದಾಯ ವಸೂಲಿ ಮಾಡುವ ನಗರಗಳಲ್ಲಿ ನ್ಯಾಯದಾನ ಮಾಡ್ತಾಯಿದ್ರು. ಮಹಾಋಷಿ ಗ್ರಾಮಗಳನ್ನು ನ್ಯಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಪ್ರಾರಂಭಿಸಿದ ಮೊದಲ ಮನೆತನ ನೋಡಿ, ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿಯನ್ನು ಪ್ರಾರಂಭಿಸಿದ ಪ್ರಥಮ ಮನೆತನ ಅಂದರೆ ಈ ಮೌರ್ಯ ಸಾಮ್ರಾಜ್ಯ. ಆಮೇಲೆ ಮಹಾಮಾತರು ಗ್ರಾಮಗಳಲ್ಲಿ ನ್ಯಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಆರಂಭಿಸಿದ ಮೊದಲ ಮನೆತನ. ಜಂಬೂ ದ್ವೀಪ ಎಂಬ ಹೆಸರು ಅಶೋಕನ ಶಾಸನಗಳಲ್ಲಿ ಕಂಡುಬರುತ್ತದೆ. ಮಯೂರ್ಯರ ಕೊನೆಯ ಅರಸ ಬೃಹದ್ರಥ. ಬಲಿಭಾಗ, ಪಿಂಡಾಕಾರ ಎಂಬ ಮನೆತನಗಳಿದ್ದವು. ತೆರಿಗೆಗಳಿದ್ದವು. ಕಳಿಂಗ ಯುದ್ಧವು ಧೌಲಿ ನದಿಯ ದಡದ ಮೇಲೆ ನಡೆಯಿತು. ಅತ್ಯಂತ ದೊಡ್ಡದಾದ ಅರ್ಮುನ ಬಂಡಾಗಲ ಶಾಸನವು ಜಾಗಡ್ ಎಂಬ ಸ್ಥಳದಲ್ಲಿ ದೊರೆಯಿತು. ಧರ್ಮಕ್ಕೆ ಎಂಬ ಕೇಂದ್ರೀಯ ನ್ಯಾಯಾಲಯ ನಿರ್ಮಾಣ ಮಾಡಿದರು. ಕಂಠಸ್ಥ ಎಂಬ ಪ್ರಾಂತೀಯ ನ್ಯಾಯಾಲಯ ನಿರ್ಮಾಣ ಮಾಡಿದರು. ಹೇಮಚಂದ್ರ, ಗರಿಷ್ಠ, ಪರಿಷ್ಠಿತ, ಪರ್ವ ಎಂಬ ಕೌಟಿಲ್ಯನ ಜೀವನಕ್ಕೆ ಚರಿತ್ರೆಯಾಗಿದೆ. ಆಮೇಲೆ ಭಾರತದ ಇತಿಹಾಸದ ಪಿತಾಮಹ ಕಲ್ಲಣ ರಾಜತರಂಗ ಕೃತಿಯಲ್ಲಿ ಅಶೋಕನ ಆರಾಧ್ಯ ದೈವ ಎಂದು ಉಲ್ಲೇಖಿಸಲಾಗಿದೆ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಂಪೂರ್ಣ ಒಂದು ಪಾಠದ ಹಿನ್ನೆಲೆ ನೋಡಿಕೊಂಡು ಅದರ ಪ್ರಶ್ನೆ ಉತ್ತರಕ್ಕೆ ಬಂದಿದ್ದೀವಿ. ಈಗ ಆ ಪ್ರಶ್ನೆ ಉತ್ತರ ಒಂದು ನಿಮಿಷ ನೋಡಿಬಿಡೋಣ. ಮೊದಲನೇ ಪ್ರಶ್ನೆ ನೋಡಿ, ಮೌರ್ಯದ ಆಡಳಿತಾವಧಿಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ. ಮೌರ್ಯದ ಆಡಳಿತಾವಧಿಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂತಂದರೆ ದಕ್ಷಿಣ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಮೌರ್ಯರ ಆಡಳಿತಾವಧಿಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿಯಾಗಿತ್ತು ಅಂದರೆ ದಕ್ಷಿಣ ಪ್ರಾಂತ್ಯದ ಒಂದು ರಾಜಧಾನಿಯಾಗಿತ್ತು. ಆಮೇಲೆ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರಂದರೆ ಜೇಮ್ಸ್ ಪ್ರಿನ್ಸೆಪ್ ಅಂತೇಳಿ. ಅಶೋಕನ ನಂತರ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿದ ಹೊಂದಿತು. ಏಕೆಂತಂದರೆ ಅಶೋಕನ ನಂತರ ದುರ್ಬಲ ಅಧಿಕಾರಿಗಳಿದ್ದರು. ಅಶೋಕನ ನಂತರ ಬಂದಿರತಕ್ಕಂಥ ಅಧಿಕಾರಿಗಳು ಅವರು ಅಷ್ಟೊಂದು ಬಲಶಾಲಿಗಳಾಗಿರಲಿಲ್ಲ. ಆ ನಂತರ ಏನಪ್ಪ ಅಂತಂದರೆ ನಾಲ್ಕನೇದು, ಈ ಕೆಳಗೊಂಡು ಯಾರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಶ್ರೀಲಂಕೆ ಕಳಿಸಿದಂತಂದರೆ ಸೋನಾ ಅಂತೇಳಿ. ಆಮೇಲೆ ಅಶೋಕನ ನಂತರ ಬೌದ್ಧ ಧರ್ಮ ಅವನತಿ ಹೊಂದಲು ಬಹುಮುಖ್ಯ ಕಾರಣ ಏನಪ್ಪ ಅಂತಂದರೆ ಬೌದ್ಧ ಧರ್ಮ ಅವನತಿ ಹೊಂದಲು ಕಾರಣ ಏನಂತಂದರೆ ರಾಜರಿಂದ ಸೂಕ್ತ ಪ್ರೋತ್ಸಾಹಧನ ಕೊರತೆ ಸಿಕ್ತು. ಆಮೇಲೆ ಜಂಬೂ ದ್ವೀಪದ ಹೆಸರು ಕೆಳಗೆ ಕೊಟ್ಟಿರುವ ಯಾವುದರಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಯಾವುದರಲ್ಲಿ ಕಂಡು ಬರುತ್ತೆ ಅಂತಂದರೆ ಜಂಬೂ ದ್ವೀಪದ ಹೆಸರು ಯಾವುದರಲ್ಲಿ ಕಂಡು ಬರುತ್ತೆ? ಅಶೋಕನ ಶಾಸನಗಳಲ್ಲಿ ಕಂಡು ಬರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂದರೆ ಮೌರ್ಯ ಸಾಮ್ರಾಜ್ಯ ನೋಡಿದ್ವಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತನ ಮೌರ್ಯದ ತದನಂತರ ಯಾರಪ್ಪ ಅಂದರೆ ಈ ಬಿಂಬಸಾರ ನೋಡಿದ್ವಿ. ಬಿಂಬಸಾರನ ಮಗನಾಗಿರ್ತಕ್ಕಂಥ ಅಶೋಕನ ಸಾಧನೆಯನ್ನು ನೋಡಿಕೊಂಡು ಅಶೋಕನ ಎಲ್ಲ ಶಾಸನಗಳನ್ನ ನೋಡಿಕೊಂಡು ನಿಮಗೆ ಮುಂದೆ ಏನು ಬರ್ತದೆ ಅಂತೇಳಿ ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೆಚ್ಚಿನ ಮಾಹಿತಿಗಳಿಗಾಗಿ, ಹೆಚ್ಚಿನ ವೀಡಿಯೋಗಳಿಗಾಗಿ ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಈ ಒಂದು ತರಗತಿಯ ಬಗ್ಗೆ ಅರಿವುಗಳನ್ನು ಮೂಡಿಸ್ರಿ. ಮುಂದಿನ ತರಗತಿಗಳಲ್ಲಿ ಒಳ್ಳೆಯ ರೀತಿಯ ಒಳ್ಳೆಯ ಉತ್ತಮ ಮಟ್ಟದ ಒಂದು ಕ್ವಾಲಿಟಿಯನ್ನು ನೀಡ್ತಾ ಹೋಗ್ತೀನಿ.
ಪ್ರೀತಿ ವಿದ್ಯಾರ್ಥಿಗಳೇ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೆಚ್ಚಿನ ಮಹತ್ವವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.